ಪರಕ್ರಮಬಾಹು ಪ್ಯಾಲೇಸ್ 1000 ಕೋಣೆಯ ಅರಮನೆಯನ್ನ ನೋಡಿದ್ದೀರಾ? ಇದುವೇ ನೋಡಿ ರಾಜ ಪರಕ್ರಮಬಾಹುವಿನ 7 ಅಂತಸ್ತಿನ 1000 ಕೋಟಡಿಯ ಪ್ಯಾಲೇಸ್. ನಾವಿಂದು ಇದ್ದೇವೆ 2ನೆಯ ಪವರ್ಫುಲ್ ಕಿಂಗ್ಡಮ್ ಪೊಲೊನ್ನರವದಲ್ಲಿ. 21 ರಾಜರು ಸುಮಾರು 270 ವರ್ಷಗಳ ಕಾಲ ಸುದೀರ್ಘ ರಾಜ್ಯಭಾರ ಮಾಡಿರುವ ಇತಿಹಾಸ ಈ ಸಾಮ್ರಾಜ್ಯಕ್ಕಿದೆ. ಹಾಗೆ ಚೋಳರ ರಾಜಧಾನಿಯಾಗಿ ಮೆರೆದ ಈ ಸಾಮ್ರಾಜ್ಯ ಇಂದಿಗೂ ಸುತ್ತಲ ಪರಿಸರದಲ್ಲಿ ಶಿವನ ವಿಗ್ರಹಗಳನ್ನು ನಾವು ಕಾಣಬಹುದು. ಇನ್ನು ಈ ಅರಮನೆಯ ವಿಶೇಷತೆಯನ್ನ ಗಮನಿಸುತ್ತಾ ಹೋಗೋದಾದ್ರೆ 12ನೇ ಶತಮಾನದಲ್ಲಿ ನಿರ್ಮಿಸಿ ಸಂಪೂರ್ಣ ಮರದಿಂದ ಕಟ್ಟಿದ ಅರಮನೆಯಾಗಿತ್ತು. ಕ್ವೀನ್ ಪ್ಯಾಲೇಸ್, ಡೈನಿಂಗ್ ರೂಮ್, ಕಿಚನ್ ರೂಮ್ ಹೀಗೆ ವ್ಯವಸ್ಥಿತ ಸೌಕರ್ಯಗಳನ್ನ ಇದು ಒಳಗೊಂಡಿತ್ತು. ಈಗ ಇದು ಶಿಥಿಲ ಅವಸ್ಥೆಯಲ್ಲಿದೆ. ಲಂಕಾ ತಿಲಕ ಇಲ್ಲೊಂದು ಎಲ್ಲೋರ ಗುಹೆಯಿಂದ ಸ್ಫೂರ್ತಿ ಪಡೆದು ನಿರ್ಮಿಸಿರುವ ಇಮೇಜ್ ಹೌಸ್ ಇದೆ. ಇದರ ಹೆಸರು ಲಂಕಾ ತಿಲಕ. ಪ್ರಾಚೀನ ಇತಿಹಾಸದ ಗತವೈಭವವನ್ನ ಬಿಂಬಿಸುವ ರೀತಿಯಲ್ಲಿ ಇದು ಕಂಗೊಳಿಸುತ್ತೆ. ಇಲ್ಲಿ ಮುಖ್ಯವಾಗಿ ಭಗವಾನ್ ಗೌತಮ ಬುದ್ಧನ 41 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಪ್ರಮುಖ ಆಕರ್ಷಣೆಯಾಗಿದೆ. ಇದನ್ನ ಇಟ್ಟಿಗೆ, ಮಣ್ಣು ಬಳಸಿ ನಿರ್ಮಿಸಲಾಗಿದೆ. ಈ ವಿಗ್ರಹದ ಭುಜದ ಮೇಲ್ಭಾಗ ನಾಶವಾಗಿದೆ. ಇನ್ನು ಮುಖ್ಯ ದ್ವಾರದಲ್ಲಿ ಕಾಣುವ 7 ಹೆಡೆಯ ನಾಗನಾಗಿಣಿಯರ ಕಾವಲು ಕಲ್ಲಿನ ಕೆತ್ತನೆ ಮತ್ತೊಂದು ಆಕರ್ಷಣೆಯಾಗಿದೆ. ರಾಂಕೋತ್ ವೆಹಿರಾ ಇದು ಪೊಲೊನ್ನರವದ ಅತಿದೊಡ್ಡ ಸ್ತೂಪವಾಗಿದೆ. ಸಿಂಹಳಿ ಭಾಷೆಯಲ್ಲಿ ರಾನ್ ಅಂದರೆ ಚಿನ್ನ, ಕೋತ್ ಅಂದರೆ ಸ್ತೂಪದ ಶಿಖರಕ್ಕೆ ನೀಡಿರುವ ಹೆಸರು. ವೆಹಿರಾ ಅಂದರೆ ದೇಗುಲ. ಒಟ್ಟಿನಲ್ಲಿ ಚಿನ್ನದ ಸ್ತೂಪದ ದೇಗುಲ ಎಂದು ಹೇಳಲಾಗುತ್ತೆ. ಹಿಂದೆ ಸ್ತೂಪದ ಶಿಖರವನ್ನ ಚಿನ್ನದಿಂದ ಮುಚ್ಚಿದ್ದರಿಂದ ಈ ಹೆಸರು ಬಂದಿದೆ. ಇದು 55 ಮೀಟರ್ ಎತ್ತರ, 180 ಮೀಟರ್ ಸುತ್ತಳತೆಯನ್ನ ಹೊಂದಿದೆ. ಇದು ಬೌದ್ಧಿಕರ ಪವಿತ್ರ ಸ್ಥಳ ಕೂಡ ಹೌದು. ದಟದಾಗಿ ಅಥವಾ ಹಠದಾಗಿ ಸಿಂಹಳಿಯರ ಅದ್ಭುತ ಶಿಲ್ಪಕಲೆಯ ಕುರುಹು ಈ ಬಟದಾಹಿ ಅಥವಾ ದಟದಾಹಿ. ಸುತ್ತಲೂ ಸ್ತೂಪಗಳ ಸಮೂಹಗಳನ್ನು ನಾವಿಲ್ಲಿ ಕಾಣಬಹುದು. ಇಟ್ಟಿಗೆ ಮತ್ತು ವೈಟ್ ಮಾರ್ಬಲ್ ಬಳಸಿ ಸುಂದರವಾದ ಶಿಲ್ಪಕಲೆಗಳನ್ನು ಇಲ್ಲಿ ಕೆತ್ತಲಾಗಿದೆ. ಬುದ್ಧನು ಕುಳಿತಿರುವ, ನಿಂತಿರುವ ಭಂಗಿಯಲ್ಲಿ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದು. ಕ್ಯಾಂಡಿ ಬೌದ್ಧ ಧಾರ್ಮಿಕ ತಾಣ, ಪ್ರಾಚೀನ ನೈಸರ್ಗಿಕ ಭೂದೃಶ್ಯಗಳಿಗೆ ಹೆಸರುವಾಸಿ ಈ ಮಧ್ಯ ಶ್ರೀಲಂಕಾದ ಬ್ಯೂಟಿಫುಲ್ ಸಿಟಿ ಕ್ಯಾಂಡಿ. ವರ್ಷವಿಡೀ ತಂಪಾದ ಹವಾಮಾನ ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸಲು ಕಾರಣವಾಗಿದೆ. ಬುದ್ಧನ ದಂತದ ದೇಗುಲಕ್ಕೆ ಈ ಸಿಟಿ ಹೆಸರುವಾಸಿಯಾಗಿದೆ. ಅಪಾರ ಸಾಂಸ್ಕೃತಿಕ ಮೌಲ್ಯವನ್ನು ಹೊಂದಿರುವ ಈ ದೇಗುಲಕ್ಕೆ ದೇಶ ವಿದೇಶದಿಂದ ಭಕ್ತರು ಭೇಟಿ ನೀಡುತ್ತಾರೆ. ಹಾಗೆ ಸುತ್ತಲೂ ರಾಯಲ್ ಪ್ಯಾಲೇಸ್, ಕ್ಯಾಂಡಿ ರೇವ್, ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಆಕರ್ಷಕ ಸ್ಥಳಗಳಾಗಿದೆ.